ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಯು ಆಲ್. ಸೊ ನಮ್ಮ ರಾಜ್ಯದಲ್ಲಿ ಇತ್ತೀಚೆಗೆ ಇರ್ತಕ್ಕಂಥ ನ್ಯೂಸ್ ಅಂತ ಹೇಳಿದ್ರೆ ಯೂರಿಯಾ ಗೊಬ್ಬರದ ಕೊರತೆ ಆಗ್ತಾ ಇರೋದು. ಓಕೆ, ಸೊ ಈ ಒಂದು ಯೂರಿಯಾ ಗೊಬ್ಬರದ ಕೊರತೆ ಕಾರಣಕ್ಕೆ ಈ ಯೂರಿಯಾ ಗೊಬ್ಬರ ಅಂದರೆ ಏನು, ಸೊ ಅದನ್ನು ಸ್ವಲ್ಪ ನಾವು ಇವತ್ತು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಓಕೆ, ಸೊ ಲೆಟ್ಸ್ ಲರ್ನ್ ಇನ್ ಡೆಪ್ತ್ ಅಬೌಟ್ ದ ಯೂರಿಯಾ ಫರ್ಟಿಲೈಸರ್. ಓಕೆ, ಸೊ ಮೊದಲು ನೋಡಿ, ಸೊ ಈ ಬ್ಯಾಗ್ ಮೇಲೆ ಇದೆ. ನೀವು ರೈತರ ಮಕ್ಕಳಾಗಿದ್ದರೆ ನಿಮ್ಮ ಮನೇಲಿ ನೋಡಿರ್ತಾರೆ ಯೂರಿಯಾ ಗೊಬ್ಬರನ, ಆದರೆ ಇದನ್ನು ಪರೀಕ್ಷೆ ಮಾಡಿರಲ್ಲ ನೀವು. 46% ನೈಟ್ರೋಜನ್ ಅಂಥೇಳಿ. ಓಕೆ, ಸೊ ಇದರಲ್ಲಿ ಮೆಜಾರಿಟಿ ದಟ್ ಈಸ್ 46% ಏನಿದೆ ಅಂದರೆ ಇದರಲ್ಲಿ ನೈಟ್ರೋಜನ್ ಕಂಟೆಂಟ್ ಇರುತ್ತೆ. ಓಕೆ, ಸೊ ಇಟ್ ಈಸ್ ಮೋಸ್ಟ್ ವೈಡ್ಲಿ ಯೂಸ್ಡ್ ಫರ್ಟಿಲೈಸರ್. ಓಕೆ, ಅತಿ ಹೆಚ್ಚು ಯೂಸ್ ಮಾಡ್ತಕ್ಕಂತಹದ್ದು. ಆ್ಯಂಡ್ ಇಟ್ ಈಸ್ ಅ ನೈಟ್ರೋಜನಸ್ ಬೇಸ್ಡ್ ಫರ್ಟಿಲೈಸರ್. ನೈಟ್ರೋಜನಸ್ ಬೇಸ್ಡ್ ಅಂದರೆ ನೈಟ್ರೋಜನ್ ಆಧಾರದ ಮೇಲೆ ಈ ಒಂದು ಗೊಬ್ಬರವನ್ನು ತಯಾರಿ ಮಾಡಿರ್ತಾರೆ. ಓಕೆ, ಸೊ ಈ ನೈಟ್ರೋಜನ್ನ ಮುಖ್ಯ ಕಾರ್ಯ ಏನಂತ ಹೇಳಿದ್ರೆ ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ದ ಗ್ರೋತ್ ಆಫ್ ಪ್ಲ್ಯಾಂಟ್. ಓಕೆ, ನಾವು ನಮ್ಮ ಹೊಲದಾಗೆ ಗೊಂಜಾಳ ಹಾಕ್ತೀವಿ, ಹತ್ತಿ ಹಾಕ್ತೀವಿ. ಓಕೆ, ಏನೇ ಹಾಕಿದ್ರೆ ನಾವು ಯೂರಿಯಾ ಗೊಬ್ಬರ ಯಾಕೆ ಹಾಕ್ತೀವಪ್ಪ ಅಂತ ಹೇಳಿದ್ರೆ ಯೂರಿಯಾ ಗೊಬ್ಬರ ಏನಿದೆಯಲ್ಲ ಅದು ಹೊಲದಲ್ಲಿ ಇರತಕ್ಕಂತಹ ನಮ್ಮ ಪೀಕ್ ಏನೈತಿ ಅದಕ್ಕೆ ಕಸು ಕೊಡುತ್ತೆ, ಗ್ರೋತಿಗೆ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಅದು ಮೇನ್ ಇಂಪಾರ್ಟೆಂಟ್ ಇದರದ್ದು. ಆ್ಯಂಡ್ ಇದು ಏನಿದೆಯಲ್ಲ ಯೂರಿಯಾ ಗೊಬ್ಬರ, ಇದು ಸಬ್ಸಿಡೈಸ್ಡ್ ಫರ್ಟಿಲೈಸರ್. ಅಂದರೆ ಗೌರ್ಮೆಂಟು ಸಬ್ಸಿಡಿಯನ್ನು ಕೊಡುತ್ತೆ ಈ ಒಂದು ಗೊಬ್ಬರಕ್ಕೆ. ಓಕೆ, ಈ ಸಬ್ಸಿಡಿ ಏನಿದೆ ದಿಸ್ ಈಸ್ ಕಂಟ್ರೋಲ್ಡ್ ಬೈ ದ ಗೌರ್ಮೆಂಟ್ ಇದನ್ನು ಕಂಟ್ರೋಲ್ ಮಾಡುತ್ತೆ. ಓಕೆ, ಸೊ ಎಷ್ಟರ ಮಟ್ಟಿಗೆ ಇದು ಸಬ್ಸಿಡಿ ಕೊಡ್ತಾರೆ ಅಂತ ಹೇಳಿದ್ರೆ ಒಂದು ಚೀಲ ಏನಿದೆ ಯೂರಿಯಾ ಗೊಬ್ಬರ, ಓಕೆ, ಅದಕ್ಕೆ ಸುಮಾರು 2,000ಕ್ಕಿಂತ ಹೆಚ್ಚು ಖರ್ಚು ಬರುತ್ತೆ ಆ್ಯಕ್ಚುಲಿ. ಓಕೆ, ಬಟ್ ಇವತ್ತು ನಾವು ರೈತರಿಗೆ 250ರಿಂದ 300 ರೂಪಾಯಿ ಒಳಗೆ ಕೊಡ್ತಾ ಇದ್ವಿ. ಸೊ ಉಳಿದಿದ್ದು ಏನಿದೆಯಲ್ಲ ಈ ಡಿಫ್ರೆನ್ಸ್ ದಿಸ್ ಈಸ್ ಕಂಪ್ಲೀಟ್ಲಿ ಪೇಡ್ ಬೈ ದ ಗೌರ್ಮೆಂಟ್. ಓಕೆ, ಸೊ ದಿಸ್ ಇಸ್ ಅ ಹೈಲಿ ಸಬ್ಸಿಡೈಸ್ಡ್. ಓಕೆ, ಅತಿ ಹೆಚ್ಚು ಸಬ್ಸಿಡಿ ಸಿಗ್ತಾ ಇರತಕ್ಕಂಥದ್ದು ಇದೇ ಯೂರಿಯಾ ಗೊಬ್ಬರಕ್ಕೆ. ಓಕೆ, ಸೊ ಈಗ ನಾವು ಒಂದಿಷ್ಟು ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ ನೋಡ್ಕೊಂಬೋಣ. ಯಾವ ಥರ ಈ ಯೂರಿಯಾ ಗೊಬ್ಬರನ ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಓಕೆ, ಏನು ಯೂಸ್ ಮಾಡ್ತಾರೆ, ಓಕೆ, ಯಾವ್ಯಾವ ಕಂಪ್ನಿಗಳು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ಹೇಳಿ ನೋಡೋಣ. ಸೊ ಮೊದಲನೇದಾಗಿ ಇದರ ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ದಿಸ್ ಈಸ್ ವಿತ್ ದ ಯೂಸ್ ಆಫ್ ನ್ಯಾಚುರಲ್ ಗ್ಯಾಸ್. ಓಕೆ, ನ್ಯಾಚುರಲ್ ಗ್ಯಾಸ್ ಅಥವಾ ಇದನ್ನು ನಾಫ್ತಾ ಅಂತೇಳಿ ಕರಿತೀವಿ. ನೈಸರ್ಗಿಕ ಅನಿಲ ಅದಂದರೆ ನಾಫ್ತಾ ಅಂತೇಳಿ ಒಂದು ಅನಿಲ, ಅದನ್ನು ಯೂಸ್ ಮಾಡ್ತಾರೆ. ಅದನ್ನು ಯೂಸ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಲಾಗುತ್ತೆ. ಆ್ಯಂಡ್ ಇದರ ಒಂದು ಮ್ಯಾನುಫ್ಯಾಕ್ಚರಿಂಗನ್ನು ಸೊ ಗೌರ್ಮೆಂಟ್ ಕಂಪ್ನಿಗಳು ಮಾಡ್ತಾ ಇದ್ದಾವೆ, ಪ್ಲಸ್ ಪ್ರೈವೇಟ್ ಕಂಪ್ನಿ ಎರಡೂ ಸಹಿತ ಇದ್ದಾವೆ. ಸೊ ಗೌರ್ಮೆಂಟ್ ಕಂಪ್ನಿಗಳು ಅಂತೇಳಿ ತೊಗೊಂಡ್ರೆ ಉದಾಹರಣೆಗೆ ನ್ಯಾಷನಲ್ ಫರ್ಟಿಲೈಸರ್ಸ್ ಲಿಮಿಟೆಡ್. ಓಕೆ, ನ್ಯಾಷನಲ್ ಫರ್ಟಿಲೈಸರ್ಸ್ ಲಿಮಿಟೆಡ್ ಅಂತಿದೆ. ಇನ್ನೊಂದು ರಾಷ್ಟ್ರೀಯ ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಸರ್ಸ್ ಅಂತ ಕಂಪ್ನಿ. ಸೊ ಹೀಗೆ ಹಲವಾರು ಇದ್ದಾವೆ. ಇನ್ನೊಂದು ಫ್ಯಾಕ್ಟ್ ಅಂತ ಬರುತ್ತೆ, FACT ಅಂದರೆ ಫರ್ಟಿಲೈಸರ್ಸ್ ಆ್ಯಂಡ್ ಕೆಮಿಕಲ್ಸ್ ಟ್ರಾವನ್ಕೋರ್ ಅಂತ. ಓಕೆ, ಫರ್ಟಿಲೈಸರ್ಸ್ ಆ್ಯಂಡ್ ಕೆಮಿಕಲ್ಸ್ ಟ್ರಾವನ್ಕೋರ್ ಅಂಥೇಳಿ. ಸೊ ಈ ಥರ ಇದ್ದಾವೆ. ಆ್ಯಂಡ್ ಪ್ರೈವೇಟಲ್ಲೂ ಕೂಡ ಒಂದಿಷ್ಟು ಕಂಪ್ನಿಗಳಿದ್ದಾವೆ. ಸೊ ಪ್ರೈವೇಟಲ್ಲಿ ಉದಾಹರಣೆಗೆ ಹೇಳ್ಬೇಕಂದ್ರೆ ಚಂಬಲ್ ಫರ್ಟಿಲೈಸರ್ಸ್, ಚಂಬಲ್ ಅಂತಿದೆ. ಇನ್ನೊಂದು ನಾಗಾರ್ಜುನ ಫರ್ಟಿಲೈಸರ್ಸ್ ಇದೆ. ಓಕೆ, ಅದಾದಮೇಲೆ ಜುವಾರಿ ಅಗ್ರೋ ಅಂತಿದೆ. ಆಮೇಲೆ ಇಂಡೋ ಗಲ್ಫ್ ಫರ್ಟಿಲೈಸರ್ಸ್ ಅಂತಿದೆ. ಪ್ರೈವೇಟ್ ಕಂಪ್ನಿಗಳು ಇದ್ದಾವೆ. ಸೊ ಕೆಲವೊಂದು ಸರಿ ಎಕ್ಸಾಮಲ್ಲಿ ಕೇವಲ ಗೌರ್ಮೆಂಟ್ ಕಂಪ್ನಿ ಮಾತ್ರ ಪ್ರೊಡ್ಯೂಸ್ ಮಾಡ್ತವೆ, ಪ್ರೈವೇಟ್ ಇಲ್ಲ ಅಂತೇಳಿ ಕೊಡಬಹುದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಗೌರ್ಮೆಂಟ್ ಪ್ರೈವೇಟ್ ಕಂಪ್ನಿ ಎರಡೂ ಕೂಡ ಯೂರಿಯಾ ಫರ್ಟಿಲೈಸರ್ಸ್ ಆಯಿತು, ಬೇರೆ ಫರ್ಟಿಲೈಸರ್ಸ್ ಎಲ್ಲವನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತವೆ, ಕೇವಲ ಗೌರ್ಮೆಂಟ್ ಮಾತ್ರ ಅಲ್ಲ. ಓಕೆ, ಅದಾದಮೇಲೆ ಇತ್ತೀಚೆಗೆ ನ್ಯೂ ಯೂರಿಯಾ ಪಾಲಿಸಿ ಅಂತೇಳಿ ಸರ್ಕಾರ ತೊಗೊಂಬಂತು. ನ್ಯೂ ಯೂರಿಯಾ ಪಾಲಿಸಿ. ಓಕೆ, ಈ ನ್ಯೂ ಯೂರಿಯಾ ಪಾಲಿಸಿನಲ್ಲಿ ಏನು ಮಾಡಿದ್ರು ಅಂತ ಹೇಳಿದ್ರೆ ಈ ಹಿಂದೆ 5 ಕ್ಲೋಸ್ ಆಗಿರತಕ್ಕಂತಹ ಫ್ಯಾಕ್ಟ್ರೀಸ್ನ, ಗೌರ್ಮೆಂಟ್ ಫ್ಯಾಕ್ಟ್ರೀಸನ್ನು ಮತ್ತೆ ಏನು ಮಾಡ್ತಾರೆ ಅಂದರೆ ಇವರು ಓಪನ್ ಮಾಡ್ತಾರೆ. ಓಕೆ, ಓಪನ್ ಆಗ್ತವೆ. ಸೊ ಅದು ಯಾವ್ದಾವುದು ಅಂತ ಹೇಳಿದ್ರೆ ಮೊದಲನೇದು ಗೋರಖ್ಪುರಲ್ಲಿದೆ. ಓಕೆ, ಗೋರಖ್ಪುರ ಇದು ಉತ್ತರ ಪ್ರದೇಶದಲ್ಲಿರೋದು ಗೋರಖ್ಪುರ. ಇಲ್ಲಿರ್ತಕ್ಕಂಥ ಒಂದು ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ನ ಓಪನ್ ಮಾಡ್ತಾರೆ. ಎರಡನೇದು ಸಿಂಡ್ರಿ. ಓಕೆ, ಸಿಂಡ್ರಿ ಇನ್ ಜಾರ್ಖಂಡ್. ಓಕೆ, ಅಲ್ಲಿ ಒಂದು ಓಪನ್ ಆಗುತ್ತೆ. ಆ್ಯಂಡ್ ಥರ್ಡ್ಲಿ ಬರೌನಿ. ಓಕೆ, ಬರೌನಿ ಇದು ಇರೋದು ಬಿಹಾರದಲ್ಲಿ. ಓಕೆ, ಇದು ಓಪನ್ ಆಯಿತು. ಫೋರ್ತ್ ಒನ್ ಈಸ್ ತಾಲ್ಚರ್. ಓಕೆ, ತಾಲ್ಚರ್ ಇರೋದು ಒಡಿಶಾ. ಆ್ಯಂಡ್ ಫಿಫ್ತ್ ಒನ್ ಈಸ್ ರಾಮಗುಂಡಂ ಇನ್ ತೆಲಂಗಾಣ. ಸೊ ಈ 5 ಫ್ಯಾಕ್ಟ್ರೀಸ್ ಕ್ಲೋಸ್ ಆಗಿರೋದನ್ನು ಈ ನ್ಯೂ ಯೂರಿಯಾ ಪಾಲಿಸಿ ಅಡಿ ಓಪನ್ ಮಾಡಲಾಗುತ್ತೆ. ಓಕೆ, ಇದನ್ನು ನೆನ್ಪಿಟ್ಕೋರಿ. ಆಮೇಲೆ ಇದನ್ನು ಓಪನ್ ಮಾಡಿರೋದಲ್ಲ, ದಿಸ್ ಈಸ್ ಮೇನ್ಲಿ ಫಾರ್ ದ ಸೆಲ್ಫ್ ರಿಲಯನ್ಸ್ ಅಥವಾ ಆತ್ಮನಿರ್ಭರ್ ಅಂತ ಹೇಳ್ತೀವಿ. ಆತ್ಮನಿರ್ಭರ್ ಭಾರತ್ ಅಂದರೆ ನಾವು ಯಾರ ಮೇಲೂ ಅವಲಂಬಿತರಾಗಿರಬಾರ್ದು, ನಮ್ಮ ದೇಶದಲ್ಲೇ ನಾವು ಈ ಒಂದು ಯೂರಿಯಾನ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅನ್ನೋದು ಸೆಲ್ಫ್ ರಿಲಯನ್ಸ್ ಅಂತೇಳಿ, ಆತ್ಮನಿರ್ಭರ್ ಭಾರತ್. ಸೊ ನಾವು ವಿಲ್ ಲುಕ್ ಇನ್ ಟು ದ ಇಂಪೋರ್ಟ್ ಆಫ್ ದ ಯೂರಿಯಾ. ಇಂಪೋರ್ಟ್ ಅಥವಾ ಆಮದು. ಓಕೆ, ಯಾವ ದೇಶಗಳಿಂದ ನಾವು ಆಮದು ಮಾಡ್ಕೊಳ್ತೀವಪ್ಪ ಯೂರಿಯಾನ
ಅಂತೇಳಿ ನೋಡೋಣ. ನಮ್ಮ ದೇಶದಲ್ಲಿ ನಾವೇನು ಯೂರಿಯಾನ ಪ್ರೊಡ್ಯೂಸ್ ಮಾಡ್ತಿದ್ದೀವಲ್ಲ, ದಟ್ ಈಸ್ ನಾಟ್ ಎನಫ್. ನಮ್ಮ ದೇಶಕ್ಕೆ ಅದು ಸಾಕಾಗ್ತಾ ಇಲ್ಲ. ನಮ್ಮ ದೇಶದ ಡಿಮ್ಯಾಂಡ್ ಏನಿದೆ, ಓಕೆ, ನಮ್ಮ ದೇಶದ ಡಿಮ್ಯಾಂಡ್ ಏನಿದೆ ದಟ್ ಈಸ್ ಮಚ್ ಮೋರ್ ದ್ಯಾನ್ ದ ಸಪ್ಲೈ. ಓಕೆ, ಸೊ ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಯಾವ್ಯಾವ ದೇಶದಿಂದ, ಮೇನ್ಲಿ ಓಮನ್ ಆ್ಯಂಡ್ ಚೈನಾ, ಓಕೆ, ಆ್ಯಂಡ್ ಇರಾನ್, UAE, ಅದಾದಮೇಲೆ ಸೌದಿ ಅರೇಬಿಯಾ. ಓಕೆ, ಸೊ ನೋಡಿ, ಇವತ್ತು ನಮ್ಮ ಹೊಲದಲ್ಲಿ ನಾವು ಹಾಕ್ತಕ್ಕಂಥ ಗೊಬ್ಬರ ಎಲ್ಲಿಂದ ಬಂದಿರ್ಬೋದು ಅಂದರೆ ಓಮನ್ನಿಂದ ಬಂದಿರ್ಬೋದು, ಚೈನಾದಿಂದ ಬಂದಿರಬಹುದು, ಇರಾನ್ದಿಂದ ಬಂದಿರಬಹುದು, UAE ಬಂದಿರಬಹುದು, ಸೌದಿ ಅರೇಬಿಯಾದಿಂದಲೂ ಸಹಿತ ಬಂದಿರ್ಬೋದು. ಓಕೆ, ಇವಿಷ್ಟು ಮುಖ್ಯವಾದಂಥ ದೇಶಗಳು ನಾವು ಮೆಜಾರಿಟಿ ಆಫ್ ದ ಯೂರಿಯಾನ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ ಅಥವಾ ನಾವು ಆಮದು ಮಾಡ್ಕೊಳ್ತಾ ಇದ್ದೀವಿ. ಓಕೆ, ಸೊ ಇದರೊಂದು ಇಂಪೋರ್ಟ್ ಒಂದು ಎಸ್ಟಿಮೇಟ್ ನೋಡೋದಾದರೆ ದಟ್ ಈಸ್ ನಿಯರ್ಲಿ ಎಷ್ಟು ಗೊತ್ತಾ, 7.5 ಮಿಲಿಯನ್ ಟನ್ಸ್. 7.5 ಮಿಲಿಯನ್ ಟನ್ಸ್ ಅಥವಾ 75 ಲಕ್ಷ ಟನ್ಸ್ ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇರತಕ್ಕಂಥದ್ದು. ಓಕೆ, ಆ್ಯಂಡ್ ಇನ್ನೊಂದು ನೆನ್ಪಿಟ್ಕೊಳ್ಳಿ, ನಮ್ಮ ದೇಶ ಭಾರತ ಏನಿದೆಯಲ್ಲ, ವಿ ಆರ್ ದ ಸೆಕೆಂಡ್ ಲಾರ್ಜೆಸ್ಟ್ ಕನ್ಸ್ಯೂಮರ್ ಆಫ್ ಯೂರಿಯಾ ಇನ್ ದ ಹೋಲ್ ವರ್ಲ್ಡ್. ಅಂದರೆ ಇಡೀ ಜಗತ್ತಿನಲ್ಲಿ ನಮ್ಮ ದೇಶ ಏನಿದೆ ಭಾರತ ಎರಡನೇ ಅತಿ ಹೆಚ್ಚು ಯೂರಿಯಾನ ಉಪಯೋಗಿಸ್ತಕ್ಕಂಥ ರಾಷ್ಟ್ರ. ಓಕೆ, ಮೊದಲು ಇರೋದು ಚೈನಾ, ನೆನ್ಪಿಟ್ಕೋರಿ. ಫಸ್ಟ್ ಚೈನಾ ಯೂರಿಯಾ ಅತಿ ಹೆಚ್ಚು ಯೂಸ್ ಮಾಡೋದು, ಸೆಕೆಂಡ್ ಈಸ್ ಅವರ್ ಇಂಡಿಯಾ. ಓಕೆ, ಸೊ ದಿಸ್ ಇಸ್ ದ ಕಂಪ್ಲೀಟ್ ಇನ್ಫಾರ್ಮೇಷನ್. ಇನ್ನಷ್ಟು ಇಂಪಾರ್ಟೆಂಟ್ ವಿಷಯಗಳು ಏನಪ್ಪ ಅಂತ ಹೇಳಿದ್ರೆ, ಓಕೆ, ಸೊ ಇನ್ನೊಂದು ಸ್ವಲ್ಪ ಇಂಪಾರ್ಟೆನ್ಸ್ ಅಂತ ಹೇಳಿದ್ರೆ, ಗೌರ್ಮೆಂಟಿನ ಇನ್ನೊಂದು ಸ್ಕೀಮ್ ಇದೆ. ಅದೇನಪ್ಪ ಅಂತ ಹೇಳಿದ್ರೆ ನ್ಯೂಟ್ರಿಯೆಂಟ್ ಬೇಸ್ಡ್ ಸಬ್ಸಿಡಿ ಅಂತ ಹೇಳಿ. ಓಕೆ, ನ್ಯೂಟ್ರಿಯೆಂಟ್ ಬೇಸ್ಡ್ ಅಥವಾ NBS ಸ್ಕೀಮ್ ಅಂತ ಇದೆ, ನ್ಯೂಟ್ರಿಯೆಂಟ್ ಬೇಸ್ಡ್ ಸಬ್ಸಿಡಿ ಸ್ಕೀಮ್. ಓಕೆ, ಈ NBS ಸ್ಕೀಮಲ್ಲಿ ಏನಂತ ಹೇಳಿದ್ರೆ, ಒಬ್ಬ ರೈತ ಅಥವಾ ಫಾರ್ಮರ್ಗೆ, ಓಕೆ, 1 ಎಕರೆ ಹೊಲಕ್ಕೆ ಎಷ್ಟು ನ್ಯೂಟ್ರಿಯೆಂಟ್ ಫರ್ಟಿಲೈಸರ್ ಬೇಕು, ಓಕೆ, ಎಷ್ಟು ನೈಟ್ರೋಜನ್ ಇರಬೇಕು, ಓಕೆ, ಸೊ ಎಷ್ಟು ಪೊಟ್ಯಾಶ್ ಇರಬೇಕು. ಸೊ ಈ ಒಂದು ನ್ಯೂಟ್ರಿಯೆಂಟ್ ಆಧಾರದ ಮೇಲೆ ಸಬ್ಸಿಡಿಯನ್ನು ಕೊಡ್ತಾರೆ. ಓಕೆ, ಸೊ ಬಟ್ ಇಲ್ಲಿ ಇಂಪಾರ್ಟೆಂಟ್ ವಿಷಯ ಏನಂದರೆ, ಯೂರಿಯಾ ಏನಿದೆ ದಿಸ್ ಈಸ್ ನಾಟ್ ಕವರ್ಡ್ ಅಂಡರ್ ದಿಸ್ ನ್ಯೂಟ್ರಿಯೆಂಟ್ ಬೇಸ್ಡ್ ಸಬ್ಸಿಡಿ ಸ್ಕೀಮ್. ಓಕೆ, ಯಾಕೆ ಕವರ್ ಮಾಡಿಲ್ಲ ಅಂತ ಹೇಳಿದ್ರೆ, ನ್ಯೂಟ್ರಿಯೆಂಟ್ ಬೇಸ್ಡ್ ಸಬ್ಸಿಡಿಯಲ್ಲಿ ಯೂರಿಯಾ ಏನಿದೆಯಲ್ಲ ತುಂಬಾ ಬೇಕಿದು. ಓಕೆ, ತುಂಬಾ ಡಿಮ್ಯಾಂಡ್ ಇರತಕ್ಕಂಥದ್ದು. ರೈತರಿಗೆ ಅತಿ ಕಡಿಮೆ ಖರ್ಚಲ್ಲಿ ಇದನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ನ್ಯೂಟ್ರಿಯೆಂಟ್ ಬೇಸ್ಡ್ ಸಬ್ಸಿಡಿನಲ್ಲಿ ಈ ಯೂರಿಯಾನ ಇನ್ಕ್ಲೂಡ್ ಮಾಡಲಾಗಿಲ್ಲ. ಓಕೆ, ಸೊ ಅದನ್ನು ನೆನ್ಪಿಟ್ಕೋರಿ. ಯೂರಿಯಾ ಏನಿದೆ ಇದು ನ್ಯೂಟ್ರಿಯೆಂಟ್ ಬೇಸ್ಡ್ ಸಬ್ಸಿಡಿ ಸ್ಕೀಮ್, ಇದರ ಕೆಳಗಡೆ ಬರೋಂಗಿಲ್ಲ. ಓಕೆ, ಆ್ಯಂಡ್ ಕೆಲವೊಂದಿಷ್ಟು ಚಾಲೆಂಜಸ್ ಏನಿದೆ ಹಂಗಿದ್ರೆ, ಯೂರಿಯಾನ ಅತಿ ಹೆಚ್ಚು ಯೂಸ್ ಮಾಡೋದ್ರಿಂದ ಕೆಲವೊಂದಿಷ್ಟು ಅಡೆತಡೆಗಳು, ಚಾಲೆಂಜಸ್ ಇದ್ದಾವೆ. ಏನಂತ ಹೇಳಿದ್ರೆ, ಸೊ ಮೊದಲನೇದಾಗಿ ಅತಿ ಹೆಚ್ಚು ಯೂರಿಯಾನ ಯೂಸ್ ಮಾಡಿದರೆ, ಓವರ್ ಯೂಸ್ ಆಫ್ ಯೂರಿಯಾ, ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ಇಟ್ ವಿಲ್ ಲೀಡ್ ಟು ದ ಸಾಯಿಲ್ ಡಿಗ್ರೇಡೇಷನ್. ಓಕೆ, ಮಣ್ಣು ತನ್ನ ಫಲವತ್ತತೆಯನ್ನು ಕಳ್ಕೊಂಡ್ಬಿಡುತ್ತೆ. ಬಿಕಾಸ್ ಏನಾಗುತ್ತೆ ಅಂದರೆ, ಅತಿ ಹೆಚ್ಚು ನೈಟ್ರೋಜನ್ ನಾವು ಭೂಮಿಗೆ ಹಾಕ್ತೀವಿ. ಓಕೆ, ಮತ್ತು ಬೇರೆ ಫರ್ಟಿಲೈಸರ್ಸ್ಗಳನ್ನು ಕಡಿಮೆ ಯೂಸ್ ಮಾಡಿರ್ತೀವಿ. ಓಕೆ, ಅದರ್ ಫರ್ಟಿಲೈಸರ್ಸ್. ಈ ಇಂಬ್ಯಾಲೆನ್ಸ್ ಆದಾಗ ಏನಾಗುತ್ತೆ, ಅತಿ ಹೆಚ್ಚು ನೈಟ್ರೋಜನ್ ಬಿದ್ದಾಗ ದ ಸಾಯಿಲ್ ವಿಲ್ ಬಿಕಮ್ ಇನ್ಫರ್ಟೈಲ್ ಅಥವಾ ಫಲವತ್ತತೆಯನ್ನು ಕಳ್ಕೊಂಡ್ಬಿಡುತ್ತೆ. ನಾವು ಹೆಂಗೆ ಅತಿಯಾದರೆ ಅಮೃತನ ವಿಷ ಅಂತೀವಲ್ಲ, ಸೊ ಹಂಗಾಗ್ಬಿಡುತ್ತೆ ಇಲ್ಲಿ. ಎರಡನೇದ್ದು, ಓಕೆ, ಸಬ್ಸಿಡಿ ಏನು ಹೋಗುತ್ತೆ ದಟ್ ಈಸ್ ದೇರ್ ವಿಲ್ ಬಿ ಲೀಕೇಜ್, ಕರಪ್ಷನ್. ಯಾಕಪ್ಪ ಅಂತಂದರೆ ಸಬ್ಸಿಡಿ ಏನಿದೆ ಅದು ರೈತರಿಗೆ ಹೋಗಲ್ಲ, ಇದು ಕಂಪ್ನಿಗಳಿಗೆ ಹೋಗುತ್ತೆ. ಓಕೆ, ಸೊ ದೇರ್ ಈಸ್ ಚಾನ್ಸ್ ಆಫ್ ಕರಪ್ಷನ್. ಓಕೆ, ಇಲ್ಲಿ ಲೀಕೇಜ್ ಆಗ್ಬೋದು, ಗೌರ್ಮೆಂಟ್ ದುಡ್ಡು ಏನಿದೆ ಲೀಕೇಜ್ ಆಗ್ಬೋದು. ಹೆಂಗೆ? ಥ್ರೂ ದ ಬ್ಲ್ಯಾಕ್ ಮಾರ್ಕೆಟಿಂಗ್. ಸೊ ಹಿಂಗಾಗ್ಬೋದು. ಏನಂದರೆ ಇಲ್ಲಿ ಕಂಪ್ನಿಗಳು, ಸೊ ಇವರು ಸಬ್ಸಿಡಿಗೋಸ್ಕರ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಕೆಲವೊಂದಿಷ್ಟು ಪ್ರೈವೇಟ್ ಕಾಂಟ್ರಾಕ್ಟರ್ಸ್ ಅಥವಾ ಈ ಬೀಜ ಗೊಬ್ಬರ ಅಂಗಡಿಗಳಿರ್ತಾವಲ್ಲ, ಸೊ ಅವರಿಗೆ ಮಾರ್ಕೊಂಬಿಡೋದು ಸಬ್ಸಿಡಿನಲ್ಲಿ, ಸೊ ದಟ್ ಅವ್ರಿಗೆ ಜಾಸ್ತಿ ದುಡ್ಡು ಸಿಗುತ್ತೆ ಅಂತ ಹೇಳಿ ಹಿಂಗೆ ಮಾಡ್ತಾರೆ. ಸೊ ಆ್ಯಂಡ್ ಥರ್ಡ್ ಒನ್ ಈಸ್ ದೇರ್ ಕ್ಯಾನ್ ಬಿ ದ ಇಂಪೋರ್ಟ್ ಡಿಪೆಂಡೆನ್ಸಿ. ನಾವು ಅತಿ ಹೆಚ್ಚು ಯೂಸ್ ಮಾಡಿದಂಗೆ ನಾವು ಆಮದು ಮಾಡ್ಕೊಳ್ಳೋದು ಕೂಡ ಹೆಚ್ಚಿಗೆ ಆಗುತ್ತೆ. ನಾವು ಬೇರೆ ದೇಶಗಳ ಮೇಲೆ ಅವಲಂಬಿತರಾಗ್ತೀವಿ. ಹೀಗೆ ಬೇರೆ ದೇಶದ ಮೇಲೆ ಅವಲಂಬಿತರಾದಾಗ ಆ ಬೇರೆ ದೇಶದಲ್ಲಿ ಏನಾದರೂ ಸಮಸ್ಯೆಗಳು ಬಂದರೆ, ಓಕೆ, ಅಲ್ಲಿ ಏನಾದರೂ ಸಮಸ್ಯೆ ಆದರೆ ನಮಗೂ ಕೂಡ ಅದು ಇಂಪ್ಯಾಕ್ಟ್ ಆಗುತ್ತೆ, ಅದರ ಪರಿಣಾಮ ನಮ್ಮ ಮೇಲೂ ಬೀರ್ತದೆ. ಆ್ಯಂಡ್ ಫೋರ್ತ್ ಒನ್ ಈಸ್ ಎನ್ವಿರಾನ್ಮೆಂಟ್. ಓಕೆ, ಎನ್ವಿರಾನ್ಮೆಂಟ್ಗೂ ಕೂಡ ಇಂಪ್ಯಾಕ್ಟ್, ಪರಿಸರ ಹಾನಿ ಆಗ್ತದೆ. ಬಿಕಾಸ್ ಮೋರ್ ಯೂಸ್ ಆಫ್ ನೈಟ್ರೋಜನ್. ಓಕೆ, ದಿ ಮೋರ್ ಆಫ್ ನೈಟ್ರೋಜನ್ ಯೂಸ್ ಮಾಡಿದಂಗೆ ಏನಾಗುತ್ತೆ ಅಂತ ಹೇಳಿದ್ರೆ N2O ಗ್ಯಾಸ್ ಅಂತ ರಿಲೀಸ್ ಆಗುತ್ತೆ ಭೂಮಿಯಿಂದ. ಈ N2O ಅಥವಾ ಫರ್ಟಿಲೈಸರ್ ಏನು ಯೂಸ್ ಮಾಡ್ತೀವಲ್ಲ ಅದನ್ನು ಹೆಚ್ಚು ಯೂಸ್ ಮಾಡಿದಂಗೆ ಈ N2O ಗ್ಯಾಸ್, ಒಂದು ಕಂಪನಿಗಳು ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥವ್ರು ಅವರು N2O ಗ್ಯಾಸ್ ರಿಲೀಸ್ ಮಾಡ್ತಾರೆ ಆ್ಯಂಡ್ ಹೊಲದಲ್ಲೂ ಕೂಡ ರಿಲೀಸ್ ಆಗುತ್ತೆ. ದಟ್ ವಿಲ್ ಅಗೇನ್ ಲೀಡ್ ಟು ದ ಗ್ರೀನ್ ಹೌಸ್ ಎಫೆಕ್ಟ್. ಓಕೆ, ಗ್ರೀನ್ ಹೌಸ್ ಎಫೆಕ್ಟ್. ಸೊ ಗ್ರೀನ್ ಹೌಸ್ ಎಫೆಕ್ಟ್ ಬಗ್ಗೆ ನಾನು ಒಂದು ಹಳೆ ವಿಡಿಯೋ ಮಾಡಿದ್ದೀನಿ. ಸೊ ಯಾರಿಗೆಲ್ಲ ಇದ್ರ ಬಗ್ಗೆ ಡೀಟೇಲಾಗಿ ಗೊತ್ತಿಲ್ಲ ಅದನ್ನು ಹೋಗಿ ನೋಡ್ಕೊಳ್ಳಿ. ಓಕೆ, ಗ್ರೀನ್ ಹೌಸ್ ಎಫೆಕ್ಟ್ನ. ಸೊ ಹಂಗಿದ್ರೆ ಇದಕ್ಕೆ ಸೊಲ್ಯೂಷನ್ಸ್ ಏನಪ್ಪ ಇವಾಗ? ಸೊ ವಾಟ್ ಕ್ಯಾನ್ ಬಿ ದ ಸೊಲ್ಯೂಷನ್ಸ್? ಸೊ ಮೊದಲನೇದು, ದ ಸೊಲ್ಯೂಷನ್ ಕ್ಯಾನ್ ಬಿ ಅಬೌಟ್ ದ ನೀಮ್ ಕೋಟೆಡ್ ಯೂರಿಯಾ. ಓಕೆ,
ನೀಮ್ ಕೋಟೆಡ್ ಅಂತ ಹೇಳಿದ್ರೆ ಯೂರಿಯಾ ಗೊಬ್ಬರ ಇರುತ್ತಲ್ಲ ಅದಕ್ಕೆ ನೀಮ್ ಈಸ್ ನಥಿಂಗ್ ಬಟ್ ದ ಬೇವು ಅಂತ ಹೇಳ್ತೀವಲ್ಲ ನಾವು. ಓಕೆ, ಬೇವಿನ ಎಲೆ ಇರುತ್ತಲ್ಲ, ಸೊ ಅದನ್ನು ಕೋಟ್ ಮಾಡ್ತಾರೆ ಇದಕ್ಕೆ. ಓಕೆ, ಅದನ್ನು ಪುಡಿ ಮಾಡಿ ಯೂರಿಯಾಗರು ಕೋಟ್ ಮಾಡೋದು. ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಬೇರೆಯ ಈ ಕಂಪ್ನಿಗಳು ಬೇರೆಯವರಿಗೆ ಬ್ಲ್ಯಾಕ್ ಮಾರ್ಕೆಟಲ್ಲಿ ಈ ಪೆಸ್ಟಿಸೈಡ್ ಕಂಪ್ನಿಗಳು ಅವರಿಗೆ ಮಾರೋದನ್ನು ಕಡಿಮೆ ಮಾಡ್ತಾರೆ. ಓಕೆ, ಬ್ಲ್ಯಾಕ್ ಮಾರ್ಕೆಟಿಂಗ್ ಆಗೋದಿಲ್ಲ. ಆ್ಯಂಡ್ ನೀಮ್ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಭೂಮಿಯಲ್ಲಿ ನಾವು ಯೂರಿಯಾ ಗೊಬ್ಬರ ಹಾಕ್ತೀವಲ್ಲ ಅದು ಸ್ಲೋ ಆಗಿ ಏನಾಗುತ್ತೆ ಅಬ್ಸರ್ವ್ ಆಗುತ್ತೆ. ಅದು ಅದರ ಇಂಪಾರ್ಟೆಂಟ್. ಆ್ಯಂಡ್ ಸೆಕೆಂಡ್ ಒನ್ ಈಸ್ ದೇರ್ ಕ್ಯಾನ್ ಬಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್. ಸೊ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ಹೇಳಿದ್ರೆ ರೈತರಿಗೆ ನೇರವಾಗಿ ಅವರ ಖಾತೆಗೆ ಹಣ ಹಾಕ್ಬಿಡೋದು ಸಬ್ಸಿಡಿ ಬದಲು. ಸಬ್ಸಿಡಿ ಇವಾಗ ಕಂಪ್ನಿಗಳು ಹೋಗ್ತಾ ಇದೆಯಾ, ಅದಕ್ಕೆ ಸಮಸ್ಯೆಗಳಿದಾವಲ್ಲ, ಅದಕ್ಕೆ ನಾವೇನು ಮಾಡೋದು ಡೈರೆಕ್ಟ್ ಆದ ಸಬ್ಸಿಡಿ ದುಡ್ಡನ್ನ ರೈತರಿಗೆ ಹಾಕಿಬಿಡೋದು. ಸೊ ರೈತರು ಅವ್ರಿಗೆ ಬೇಕಾಗಿರ್ತಂಥ ಗೊಬ್ಬರವನ್ನು ಅವ್ರು ಖರೀದಿ ಮಾಡ್ಕೊತಾರೆ. ಓಕೆ, ಈ ಒಂದು ವ್ಯವಸ್ಥೆ ಕೂಡ ತರ್ಬೋದು. ಅಥವಾ ಮೂರನೇದು ಏನು ತರ್ಬೋದು ಅಂತ ಹೇಳಿದ್ರೆ ಪ್ರಮೋಷನ್ ಆಫ್ ಆಲ್ಟರ್ನೇಟಿವ್ ಫರ್ಟಿಲೈಸರ್ಸ್. ಅಂದರೆ ಈ ಯೂರಿಯಾ ಗೊಬ್ಬರ ಇವಾಗ ಇದಕ್ಕೆ ಆಲ್ಟರ್ನೇಟಿವ್ ಆಗಿ ಏನು ತರ್ಬೋದು ಅಂತ ಹೇಳಿದ್ರೆ ಮೊದಲನೇದು ನ್ಯಾನೋ ಯೂರಿಯಾ. ಓಕೆ, ಸೊ ನ್ಯಾನೋ ಯೂರಿಯಾನ ಯೂಸ್ ಮಾಡ್ಬೋದು. ಸೊ ನ್ಯಾನೋ ಯೂರಿಯಾ ಅಂತ ಹೇಳಿದ್ರೆ ಇದು ಒಂದು ಇವಾಗ ಏನು ಔಷಧಿ ಬರ್ತಾವಲ್ಲ ಪೆಸ್ಟಿಸೈಡ್ಸು ಅದೇ ಥರ ಇರುತ್ತೆ ಇದು ಒಂದು ಬಾಟಲಲ್ಲಿ. ಓಕೆ, ಇದನ್ನು ಎಣ್ಣೆ ಹೊಡಿತೀವಲ್ಲ ನಾವು ಕ್ಯಾನ. ಓಕೆ, ಸೊ ಎಣ್ಣೆ ಹೊಡೆಯೋ ಕ್ಯಾನ ಅದರಲ್ಲಿ ಹಾಕ್ಕೊಂಡು ಇದನ್ನು ಹೊಡಿಬೋದು ಹೊಲಕ್ಕೆ. ಸೊ ದಟ್ ಈಸ್ ವಾಟ್ ಈಸ್ ನ್ಯಾನೋ ಯೂರಿಯಾ. ಅಥವಾ ಯು ಕ್ಯಾನ್ ಆಲ್ಸೋ ಬ್ರಿಂಗ್ ದ ಬಯೋ ಫರ್ಟಿಲೈಸರ್ಸ್. ಓಕೆ, ಬಯೋ ಫರ್ಟಿಲೈಸರ್ಸ್ ಅಂತ ಹೇಳಿದ್ರೆ ಇಲ್ಲಿ ಕೆಮಿಕಲ್ಸ್ ಇರೋದಿಲ್ಲ, ಕೆಮಿಕಲ್ಸ್ ಬದಲು ಮೈಕ್ರೋ ಆರ್ಗಾನಿಸಮ್ಸ್ಗಳನ್ನು ಯೂಸ್ ಮಾಡ್ತಾರೆ. ದಟ್ ಈಸ್ ವಾಟ್ ಇಸ್ ಬಯೋ ಫರ್ಟಿಲೈಸರ್ಸ್. ಆ್ಯಂಡ್ ಫೋರ್ತ್ ಇನ್ನೊಂದು ಏನು ಮಾಡೋದು ಅಂತ ಹೇಳಿದ್ರೆ ರಿವೈವಲ್ ಆಫ್ ಡೊಮೆಸ್ಟಿಕ್ ಯೂನಿಟ್ಸ್. ಅಂದರೆ ನಮ್ಮ ದೇಶದಲ್ಲಿ ಇರತಕ್ಕಂತಹ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ಗಳನ್ನು ನಾವು ಇನ್ನೂ ಹೆಚ್ಚು ಅವುಗಳನ್ನು ರಿವೈವ್ ಮಾಡ್ಬೋದು. ಅವುಗಳಿಗೆ ಹೆಚ್ಚು ಇನ್ಫ್ರಾಸ್ಟ್ರಕ್ಚರ್ ಕೊಡೋದು, ಅವುಗಳಿಗೆ ಸಪೋರ್ಟ್ ಮಾಡೋದು. ಹಿಂಗೆ ಮಾಡಿ ನಾವು ನಮ್ಮ ದೇಶದಲ್ಲಿ ಹೆಚ್ಚು ಉತ್ಪಾದನೆ ಮಾಡೋದ್ರಿಂದ ನಾವು ಇಂಪೋರ್ಟ್ನ ಕಡಿಮೆ ಮಾಡ್ಕೋಬೋದು. ಓಕೆ, ಇದು ಕೂಡ ಒಂದು ಸೊಲ್ಯೂಷನ್ ಆಗೋದಕ್ಕೆ ಸಾಧ್ಯ. ಓಕೆ, ಸೊ ದಿಸ್ ಈಸ್ ಅಬೌಟ್ ದ ಎಂಟೈರ್ ಯೂರಿಯಾ ಫರ್ಟಿಲೈಸರ್ಸ್, ಯೂರಿಯಾ ರಸಗೊಬ್ಬರದ ಬಗ್ಗೆ ಇರತಕ್ಕಂತಹ ಮಾಹಿತಿ. ಎಲ್ರಿಗೂ ಧನ್ಯವಾದ.